ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಮರುಸಿಂಚನ ಪುನರ್ಮನನ ಹಾಳೆ 15 ಮತ್ತು 16ರ ಸಂಪೂರ್ಣ ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ತಿಳಿದುಕೊಳ್ಳೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ 14 ಹಾಳೆಗಳನ್ನು ಬಿಡಿಸಿದ್ದೀವಿ. ಅದರ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಕ್ಕಳ. ಸೊ ನೀವು ಅದನ್ನು ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ. ಅಥವಾ ಪ್ಲೇಲಿಸ್ಟ್ಗೆ ಹೋದರೂ ಸಹ, ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ಗೆ ಹೋದರೂ ಸಹ ನಿಮಗೆ ಎಲ್ಲ ವಿಷಯಗಳ ಲಿಂಕ್ ಸಿಗ್ತದೆ, ವಿಡಿಯೋಸ್ಗಳಿರುತ್ತೆ, ನೋಡಿ ನೀವು ಅದರ ಉಪಯೋಗವನ್ನು ಪಡೆದುಕೊಳ್ಳಿ. ಪುನರ್ಮನನ ಹಾಳೆ 15 ತೂಕ, ದೂರ, ಗಾತ್ರಗಳ ಅಂದಾಜು ಮತ್ತು ಹೋಲಿಕೆ. ಸೊ ಈ ಒಂದು ಕಲಿಕಾ ಫಲದಲ್ಲಿ ನಾವು ಎರಡು ವಸ್ತುಗಳ ನಡುವಿನ ಅಂತರ, ತೂಕ, ಘನಫಲ, ಸೊ ಇವುಗಳನ್ನು ಯಾವ ರೀತಿ ಅಂದಾಜು ಮಾಡೋದು, ಅವುಗಳ ಅಳತೆಯೊಂದಿಗೆ ಹೋಲಿಕೆ ಯಾವ ರೀತಿ ಮಾಡೋದು, ಅದನ್ನು ನಾವು ಈ ಒಂದು ಕಲಿಕಾ ಫಲದಲ್ಲಿ ತಿಳ್ಕೊಳ್ತೀವಿ. ಸೊ ದೂರ ಅಂದರೆ ಗೊತ್ತಿದೆ ನಮಗೆ, ಎರಡು ವಸ್ತುಗಳನ್ನು ಸೇರಿಸುವ ರೇಖಾಖಂಡದ ಉದ್ದ ದೂರವಾಗಿರ್ತದೆ. ಸೊ ಅಳತೆಯ ಅಂದಾಜುಮಾನಗಳು ಯಾವ್ಯಾವು ಗೊತ್ತು ನಿಮಗೆ, ಗೇಣು, ಹೆಜ್ಜೆ, ಮೊಳ, ಮಾರು, ಅಡಿ, ಇವೆಲ್ಲವನ್ನು ನಾವು ಅಂದಾಜಿನಲ್ಲಿ ಹೇಳ್ತೀವಿ. ಸೊ ನೈಜ ಅಳತೆಗಳಿಗೆ ಬಂದರೆ, ಕರೆಕ್ಟಾಗಿ ಎಕ್ಸಾಕ್ಟ್ ಅಳತೆ ಬಂದರೆ ಮೀಟರ್, ಸೆಂಟಿಮೀಟರ್, ಇಂಚು, ಕಿಲೋಮೀಟರ್ಗಳಲ್ಲಿ ನಾವು ಬಳಸ್ತೀವಿ. ಸೊ ಇಲ್ಲಿ ನಿಮಗೆ ಒಂದು ಚಟುವಟಿಕೆ ಇದೆ. ತರಗತಿಯ ಕೋಣೆಯಲ್ಲಿರುವ ವಸ್ತುಗಳ ನಡುವಿನ ಅಂತರವನ್ನು ಅಂದಾಜು ಮಾಡಿ ಮತ್ತು ಕೊಟ್ಟಿರುವ ಅಳತೆ ಪಟ್ಟಿಯನ್ನು ಉಪಯೋಗಿಸಿ ನೈಜ ಅಳತೆಯನ್ನು ಕಂಡುಹಿಡಿಯಿರಿ. ಕ್ರಮ ಸಂಖ್ಯೆ 5 ಮತ್ತು 6ರಲ್ಲಿ ನೀವೇ ಪ್ರಶ್ನೆಯನ್ನು ಸೃಜಿಸಿ ಉತ್ತರ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಕ್ರಮ ಸಂಖ್ಯೆ 1ರಲ್ಲಿ ಕೊಟ್ಟಿದ್ದಾರೆ, ಎರಡು ವಸ್ತುಗಳ ನಡುವೆ, ಎರಡು ವಿರುದ್ಧ ಗೋಡೆಗಳ ನಡುವೆ ಒಂದು ಉದಾಹರಣೆ ತಗೊಂಡಿದ್ದಾರೆ. ಸೊ ಅಂದಾಜು ದೂರ 20 ಮೊಳ. ಸೊ ಅಲ್ಲಿ ಅಳತೆ ಮಾಡಿದ್ದಾರೆ, ಇದೊಂದು ಅಂದಾಜು. ಸೊ ಆಯಿತಾ. ಸೊ ನೈಜ ದೂರ ಏನಾಗಿದೆ, 30 ಅಡಿ ಆಗಿದೆ. ಸೊ ಹಾಗಾಗಿ ಅಡಿಗಳಲ್ಲಿ ನೀವು ಲೆಕ್ಕ ಹಾಕಬೇಕಲ್ಲಿ. ನೆಕ್ಸ್ಟ್ ಟೇಬಲ್ ಮತ್ತು ಬೋರ್ಡ್. ಸೊ ಟೇಬಲ್ ಮತ್ತು ಬೋರ್ಡ್ನ ನಡುವೆ ಇರುವ ಅಂದಾಜು ದೂರ ಯಾವುದರಲ್ಲಿ ಅಳಿಲಿಕ್ಕೆ ಕೊಟ್ಟಿದ್ದಾರೆ, ಹೆಜ್ಜೆಗಳಲ್ಲಿ. ಸೊ ಟೇಬಲ್ಲು ಮತ್ತು ಬೋರ್ಡಿಗೆ 3 ಹೆಜ್ಜೆ ಅಷ್ಟು ಅಂದಾಜು ದೂರ ಇದೆ. ಸೊ ಹಾಗಾಗಿ ನೈಜ ದೂರ ಬಂದಾಗ 3 × 70 210 ಸೆಂಟಿಮೀಟರ್ ಆಗುತ್ತೆ. ಸೊ ಒಂದು ಹೆಜ್ಜೆಗೆ 70 ಸೆಂಟಿಮೀಟರ್ ಅಂತ ತೆಗೆದುಕೊಂಡ್ರೆ, ಸೊ ಅದು ಅವರವರ ಕಾಲಿನ ಹೆಜ್ಜೆಗೆ ಇದಾಗುತ್ತೆ. ಹಾಗಾಗಿ ಅದನ್ನು ನಾವು ಆ ಹೆಜ್ಜೆ ಗುರುತನ್ನು ನಾವು ಅಳೆದಾಗ, ಸೊ 70 ಸೆಂಟಿಮೀಟರ್ ಅಂತ ತೆಗೆದುಕೊಂಡ್ರೆ, ಸೊ ಅಲ್ಲಿಗೆ 210 ಸೆಂಟಿಮೀಟರ್ ಆಯಿತು. ಅದೇ ರೀತಿ ಮೊದಲನೇ ಬೆಂಚು ಮತ್ತು ಕೊನೆಯ ಬೆಂಚು. ಸೊ ಮೊದಲನೇ ಬೆಂಚಿಂದ ಕೊನೆಯ ಬೆಂಚಿಗಿರುವಂತಹ ಅಂದಾಜು ದೂರ ಯಾವುದು, ಅಡಿಲಿ ಲೆಕ್ಕ ಹಾಕಿ ಕೇಳಿದ್ದಾರೆ. ಸೊ ಅಂದಾಜು ಒಂದು 10 ಅಡಿ ಅಂದಾಜು ನೀವು ಲೆಕ್ಕ ಹಾಕಿ ಮಕ್ಕಳ. ಸೊ 1 ಅಡಿ ಅಂತ ಹೇಳಿದರೆ 30.48 ಸೆಂಟಿಮೀಟರ್. 1 ಅಡಿ ಅಂತ ಹೇಳಿದ್ರೆ ಮೀಟರ್ಗೆ ಬಂದಾಗ 3.048 ಮೀಟರ್ಸ್ ಆಗುತ್ತೆ. ಹಾಗಾಗಿ ಇವರಲ್ಲಿ ನಮಗೆ ಮೀಟರಲ್ಲಿ ಕೇಳಿರೋದ್ರಿಂದ ಸೊ 10 × 3.048 ಸೆಂಟಿಮೀಟರ್ಸ್, ಸೊ ಸಾರಿ ಅದು 3.048 ಸೆಂಟಿಮೀಟರ್ಸ್ ಆಗಬೇಕು. ಸೊ ಹಾಗಾಗಿ ನಮಗೆ 30.48 ಮೀಟರ್ ಆಗುತ್ತೆ. ಸೊ 1 ಅಡಿಗೆ 3.048 ಸೆಂಟಿಮೀಟರ್ ಆಯಿತು. ಸೊ ಅದೇ ರೀತಿ ತರಗತಿಯ ಬಾಗಿಲು ಮತ್ತು ಕಿಟಿಕಿಗೆ. ಸೊ ಬಾಗಿಲಿಂದ ಕಿಟಿಕಿಗಿರುವ ದೂರ ಹೆಜ್ಜೆಗಳಲ್ಲಿ ಕೇಳಿದರೆ ಅಂದಾಜು 5 ಹೆಜ್ಜೆ. ಸೊ ಒಂದು ಹೆಜ್ಜೆಗೆ 70 ಸೆಂಟಿಮೀಟರ್ಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿಕೊಂಡ್ರೆ 75 × 350. ಸೊ ಅದನ್ನು ನಾವು ಮೀಟರಿಗೆ ಕನ್ವರ್ಟ್ ಮಾಡಬೇಕಾಗಿರೋದ್ರಿಂದ ಸೊ ಅದೇನಾಗುತ್ತೆ 3.5 ಮೀಟರ್ಸ್ ಆಗುತ್ತೆ. ನೆಕ್ಸ್ಟ್ 5ನೇದು ಒಂದು ಎಕ್ಸಾಂಪಲ್ ಯಾವುದಾದ್ರು ತಗೊಳ್ಳಿ, ತರಗತಿಯ ಕುರ್ಚಿ ಮತ್ತು ಟೇಬಲ್. ಸೊ ಕುರ್ಚಿಯಿಂದ ಟೇಬಲಿಗೆ ಇರುವಂಥದ್ದು ಈಗ ಎಕ್ಸಾಂಪಲ್ 1 ಅಡಿ. ಸೊ 1 ಅಡಿಗೆ 0.3404 ಅಡಿ ಆದರೆ ಸೊ 0.340 ಅಡಿ ಆಗುತ್ತೆ. ಶಿಕ್ಷಕರು ಕುಳಿತುಕೊಳ್ಳುವ ಕುರ್ಚಿ ಮತ್ತು ಮೊದಲ ಬೆಂಚು. ಸೊ ಅಲ್ಲಿಂದ 5 ಹೆಜ್ಜೆಗಳು ಅಂತ ತಗೊಂಡ್ರೆ, ಒಂದು ಹೆಜ್ಜೆಗೆ 70 ಅಂತ ತಗೊಂಡ್ರೆ 350 ಸೆಂಟಿಮೀಟರ್ ಆಯಿತು. ಸೊ ಅದನ್ನು ಮೀಟ್ರಿಗೆ ಅಡಿಗೆ ಕನ್ವರ್ಟ್ ಮಾಡೋದಾದರೆ 5 × 0.3404 ಮಾಡಿದ್ರೆ 1.5 ಅಡಿ ಬರುತ್ತೆ. ಸೊ ಈ ರೀತಿ ಅಂದಾಜು ಅಳತೆನೇ ಬೇರೆ, ನೈಜ ಅಳತೆಗಳೇ ಬೇರೆ. ಸೊ ಈ ಕೆಳಗಿನ ಆಕೃತಿಯ ಎಲ್ಲ ಬಾಹುಗಳ ಅಳತೆಗಳನ್ನು ಅಳತೆ ಪಟ್ಟಿಯನ್ನು ಉಪಯೋಗಿಸಿ ಅಳತೆ ಮಾಡಿ ಬರೆಯಿರಿ. ಸೊ ನೀವು ಇಲ್ಲಿ ಸ್ಕೇಲನ್ನು ತೆಗೆದುಕೊಂಡು ಪ್ರತಿಯೊಂದನ್ನು ಅಳತೆ ಮಾಡಬೇಕು. AB, ಸೊ ಅದು 2.5 ಸೆಂಟಿಮೀಟರ್. ನೆಕ್ಸ್ಟ್ ಅದೇ ರೀತಿ BC ತೆಗೆದುಕೊಳ್ಳಿ, 5.5 ಸೆಂಟಿಮೀಟರ್. ಸೊ ನೀವು ಅದನ್ನು ಅಳತೆ ಮಾಡಿ ಬರೀರಿ ಮಕ್ಕಳ. ಅದೇ ರೀತಿ CD 3.5 ಸೆಂಟಿಮೀಟರ್, DE 5 ಸೆಂಟಿಮೀಟರ್, EA 1.5 ಸೆಂಟಿಮೀಟರ್. ಸೊ ಅಳತೆ ಮಾಡಿ ನೀವು ಬರೀರಿ. ನೆಕ್ಸ್ಟ್ ಇಲ್ಲಿ 2ನೇದು, ಸೊ ಇಲ್ಲಿ ಒಂದು ನಂಬರ್ ಲೈನ್ ಇದೆ ಮಕ್ಕಳ. ಸೊ ಇಲ್ಲಿ ನೀವು
ಪಿ ಕ್ಯೂ ಇಂದ ಎಷ್ಟು ಅವರೇ ಕೊಟ್ಟಿದ್ದಾರೆ 2 ಸೆಂಟಿಮೀಟರ್, ಹಾಗೂ ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್ ಇಸ್ ಈಕ್ವಲ್ ಟು ಆರ್ ಎಸ್ ಇಸ್ ಈಕ್ವಲ್ಸ್ ಟು ಎಸ್ ಟಿ ದಟ್ ಈಸ್ ಈಕ್ವಲ್ ಟು ಯು ಟಿ ಅಂತಲೂ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಎಲ್ಲವೂ ಸಹ ಸಮನಾಗಿದೆ. ಸೊ ಸ್ಕೇಲ್ನ ತೆಗೆದುಕೊಂಡು ನೀವು ಅಳೆದಾಗ ಇದು 2 ಸೆಂಟಿಮೀಟರ್ ಇದ್ದರೆ ಅಳಿಲಿಲ್ಲ ಅಂದರೆ ಡೈರೆಕ್ಟಾಗಿ ಬರಿಬೋದು ಮಕ್ಕಳು, ಯಾಕೆಂದರೆ ಅವರೇ ಕೊಟ್ಟಿದ್ದಾರೆ ಪಿ ಕ್ಯೂ 2 ಸೆಂಟಿಮೀಟರ್. ಇನ್ನು ಉಳಿದವು ಸಹ ಏನಾಗಿದೆ ಸಮನಾಗಿದೆ ಅಂದರೆ ಎಲ್ಲ 2 ಸೆಂಟಿಮೀಟರ್ ಆಗುತ್ತೆ. ಹಾಗಾಗಿ ನಮಗೆ ಓ ಟಿ ಎಷ್ಟು ಆಗುತ್ತೆ ಅಂತ ಹೇಳಿದ್ರೆ ಓ ಟಿ. ಸೊ ಓ ಟಿ ಅಂತ ಹೇಳಿದ್ರೆ ಕ್ಯೂ ಆರ್ ಪ್ಲಸ್ ಆರ್ ಎಸ್ ಪ್ಲಸ್ ಎಸ್ ಟಿ. ಸೊ 2 + 2 + 2 ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಈ ವೃತ್ತದ ಸುತ್ತಳತೆಯನ್ನು ಹೇಗೆ ಕಂಡುಹಿಡಿಯುವಿರಿ? ಸೊ ಇಲ್ಲೊಂದು ವೃತ್ತ ಕೊಟ್ಟಿದ್ದಾರೆ ಮಕ್ಕಳು. ಸುತ್ತಳತೆ ಹೇಗೆ ಕಂಡುಹಿಡಿತೀರಾ? ಫಸ್ಟ್ ನಾನು ಈ ಕೇಂದ್ರ ಬಿಂದುವಿನಿಂದ ಪರಿಧಿಗೆ ಇರುವಂತಹ ದೂರವನ್ನು ಅಳ್ತ್ಕೋಬೇಕು. ಸೊ ಅಲ್ಲಿಗೆ ನನಗೆ ತ್ರಿಜ್ಯ ಗೊತ್ತಾಗುತ್ತೆ. ಸೊ ಎಷ್ಟಿದೆ ಸ್ಕೇಲ್ನ ಸಹಾಯದಿಂದ ಅಳ್ತ್ಕೊಳ್ಳಿ. 1.4. ಸೊ ಅಲ್ಲಿಗೆ ಆರ್ 1.4 ಆಗುತ್ತೆ. ಸೊ ಸೂತ್ರ ಗೊತ್ತಿದೆ ಪರಿಧಿ ಕಂಡಿಡ್ಲಿಕ್ಕೆ, ಸಿ ಇಸ್ ಈಕ್ವಲ್ಸ್ ಟು 2πr. ಸೊ ಹಾಗಾಗಿ 2 × 24 2/7 ಇಂಟು ಆರ್ ಅಂದರೆ 1.4. ಸೊ 7 1 7 ಇರಲಿ, ಹಾಗಾಗಿ 0.2 ಅಂತ ಹಾಕೋಬೋದು, ಅಥವಾ 14/10 ಅಂತ ಬರ್ಕೊಂಡು 7 1 7 2 ಅಂತ ಮಾಡಿಕೊಂಡು ಸೊ ಅಲ್ಲಿಗೆ ಗುಣಿಸಿದಾಗ 2 × 22 × 2 ಮಾಡಿದ್ರೆ 88/10. ಸೊ 8.8 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್ ಗೂಗಲ್ ಮ್ಯಾಪ್ನಲ್ಲಿರುವ ನಿಖರವಾದ ದೂರವನ್ನು ಕೊಟ್ಟಿರ್ತಾರೆ. ಇದು ಹೇಗೆ ಸಾಧ್ಯ? ಭೌತ ಶಿಕ್ಷಕರನ್ನು ಭೇಟಿ ಮಾಡಿ ವಿಚಾರ. ಸೊ ಗೂಗಲ್ ಮ್ಯಾಪ್ನಲ್ಲಿ ನಿಖರವಾದ ದೂರ ಹೇಗೆ ಕೊಟ್ಟಿರ್ತಾರೆ ಅಂದರೆ ಅಲ್ಲಿ GPS ವಿಧಾನವನ್ನು ಬಳಸಿರ್ತಾರೆ ಮತ್ತು ಸ್ಯಾಟಲೈಟ್ನ ಮೂಲಕ ಅಲ್ಲಿ ನಿಖರವಾದಂತಹ ದೂರವನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ನಾವು ತೂಕವನ್ನು, ಅದರ ಭಾರವನ್ನು ಯಾವ ರೀತಿ ಅಳೆಯೋದು, ಸೊ ಅದನ್ನು ನಾವು ತಿಳಿದುಕೊಳ್ಳೋಣ. ಸೊ ಇಲ್ಲೂ ಸಹ ಅಂದಾಜು ತೂಕ ಮತ್ತು ನೈಜ ತೂಕದ ಬಗ್ಗೆ ಚಟುವಟಿಕೆ ಕೊಟ್ಟಿದ್ದಾರೆ. ಮೊದಲನೇದು ಅಡುಗೆ ಮನೆಯಲ್ಲಿ ತರಕಾರಿ. ಸೊ ಇದನ್ನು ಅಂದಾಜು ಅಳತೆ ನಾವು 1.5 kg ನೋಡಿ, ತೂಕ ನೋಡಿ, ಕೈಯಲ್ಲಿ ತೂಕ ನೋಡಿದಾಗ ಅಷ್ಟೇ. ಆದರೆ ನೈಜ ಅಳತೆ ತಕ್ಕಡಿಯನ್ನು ಬಳಸಿ ನಾವು ಅಳೆದಾಗ ಸೊ ಅದು 1 kg ಬರುತ್ತೆ. ಹಾಗಾಗಿ ಅಲ್ಲಿ ಬಳಸುವ ಸಾಧನ ತಕ್ಕಡಿ ಆಗಿರುತ್ತೆ. ನೆಕ್ಸ್ಟ್ ಎಣ್ಣೆ ಪ್ಯಾಕೆಟ್. ಸೊ ಅದು ಅಂದಾಜು ಅಳತೆ 1 kg. ನಾವು ನೋಡಿದ ತಕ್ಷಣ ಹೇಳ್ತೇವೆ ಅದು 1 kg. ಆದರೆ ಅದರ ನೈಜ ಅಳತೆ ನೀವು ಆ ಪ್ಯಾಕೆಟನ್ನು ತೆಗೆದು ನೋಡಿ ಮಕ್ಕಳು, ಅದರ ಮೇಲೆ 980 ಗ್ರಾಮ್ ಅಂತ ಇರುತ್ತೆ. ಸೊ ಅಲ್ಲಿ ಎಲೆಕ್ಟ್ರಾನಿಕ್ ಅಥವಾ ತಕ್ಕಡಿಗಳನ್ನು ಬಳಸ್ತಾರೆ. ನೆಕ್ಸ್ಟ್ ಸಕ್ಕರೆ ಪ್ಯಾಕೆಟ್. ಸೊ ಸಕ್ಕರೆ ಪ್ಯಾಕೆಟ್ ನೋಡಿ ನಾವು ಅದ್ರ 1.2 kg ಅಂದರೆ ಅದರ ನಿಖರ ಅಳತೆ 1 kgನೇ ಆಗಿರ್ತದೆ. ಸೊ ಅದನ್ನು ನಾವು ತಕ್ಕಡಿಯಲ್ಲಿ ಅಳಿತೀವಿ, ಏಕೆಂತ ಹೇಳಿದ್ರಲ್ಲಿ ಕವರ್ ತೂಕ ಎಲ್ಲ ಸಹ ಸೇರಿರುತ್ತೆ. ನೆಕ್ಸ್ಟ್ 9ನೇ ತರಗತಿಯ ಗಣಿತ ಪಠ್ಯ ಪುಸ್ತಕ. ಸೊ ನೀವೇ ಅದರ ನೈಜ ಅಳತೆಯನ್ನು ಹೇಳಿ ಅದರ ನಿಖರವಾದ ಅಳತೆಯನ್ನು ಸೊ ತೂಕವನ್ನು ಮಾಡೋದ್ರಿಂದಲೂ ನಾವು ಅದನ್ನು ಬರೀಬೋದಾಗುತ್ತೆ. ನೆಕ್ಸ್ಟ್ ಡಸ್ಟರ್. ಸೊ ಡಸ್ಟರ್ ಒಂದು ನೈಜ ನೋಡಲಿಕ್ಕೆ 350 ಗ್ರಾಮ್ ಅಂತ ಇದೆ ಅಂದರೆ ಅದನ್ನು ತೂಕ ಹಾಕಿದಾಗ 300 ಗ್ರಾಮ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ತಕ್ಕಡಿಯನ್ನು ಬಳಸ್ಕೊಂಡು ಬಳಸ್ತೀವಿ. ಹಾಗಾಗಿ ನೈಜ ಅಳತೆನೇ ಬೇರೆ ಇರುತ್ತೆ, ಅಂದಾಜು ಅಳತೆನೇ ಬೇರೆ ಇರುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ ಮಕ್ಕಳ, ಗಾತ್ರವನ್ನು ನಾವು ಅಳಿಲಿಕ್ಕೆ ಯಾವಾಗಲೂ ಘನ ಮೀಟರ್ಗಳನ್ನು ಬಳಸ್ತೀವಿ. ಸೊ 1 ಲೀಟರ್ ಇಸ್ ಈಕ್ವಲ್ಸ್ ಟು 1000 ಸೆಂಟಿಮೀಟರ್ ಕ್ಯೂಬ್ ಘನಮಾನಗಳಲ್ಲಿ ನಾವು ಅದನ್ನು ಬಳಸುವಂಥದ್ದು. ಸೊ ಇಲ್ಲಿ ನಾವು ಘನ ಅಥವಾ ಗಾತ್ರ ಫಲವನ್ನು ಅಂದಾಜಿಸಿ ನೈಜ ಅಳತೆಯನ್ನು ಬರೆಯೋಕ್ಕೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೆಳಗ್ಗೆ ಶಾಲೆಯಲ್ಲಿ ಕೊಟ್ಟಿರುವ ಹಾಲು. ಸೊ ಅಂದಾಜು ಅಳತೆ 1 ಲೋಟ ಅಂತ ಕೊಟ್ಟಿದ್ದಾರೆ. ಅದರ ನಿಖರ ಅಳತೆ 250 ml ಆಗಿರುತ್ತೆ. ಸೊ ಬಳಸಿದ ಸಾಧನ ಯಾವುದು? ಮಿಲಿಲೀಟರ್ನ ಪಾತ್ರೆ. ನೆಕ್ಸ್ಟ್ ನೀರು. ಸೊ ನೀರಿನ ಅಂದಾಜು ಅಳತೆ, ಈಗ ನಾವು 1 ಕಪ್ ತಗೊಳ್ತೀವಿ. ಸೊ ಅಲ್ಲಿಗೆ ನಾವೇನಂತ ಹೇಳ್ಬೋದು, ಅಂದಾಜು ಅಳತೆ ಒಂದು ಬಾಟಲ್ ನೀರು, ಅದರೊಳಗೆ ಎಷ್ಟಿದೆ ನೈಜವಾದ ಅಳತೆ 1 ಲೀಟರ್. ಸೊ ಇಲ್ಲಿ ಲೀಟರ್ನ ಪಾತ್ರೆಯನ್ನು ಬಳಸ್ತೀವಿ. ಅದೇ ರೀತಿ ಪ್ಯಾಕೆಟಿನಲ್ಲಿರುವ ಅಡುಗೆ ಎಣ್ಣೆ. ಸೊ ಅಂದಾಜು ನಮ್ಗೆ ನೋಡಿದಾಗ 1 ಪ್ಯಾಕೆಟ್. ಸೊ ಅದರ ನೈಜ ಅಳತೆ ಬಂದಾಗ 980 ml. ಸೊ ಅಲ್ಲಿ ನಾವು ಲೀಟರ್ನ ಅಳತೆಯನ್ನು ಬಳಸಿರ್ತೀವಿ. ಅದೇ ರೀತಿ ಬಾಟಲ್ನಲ್ಲಿರುವ ಜ್ಯೂಸು. ಸೊ 1 ಬಾಟಲ್ ಜ್ಯೂಸ್. ಸೊ ಆ ಬಾಟಲ್ ಎಷ್ಟಿರುತ್ತೆ? 250 ml. ಸೊ ಅಲ್ಲಿಗೆ ಮಿಲಿಲೀಟರ್ನ ಅಳತೆ. ಅರ್ಥ ಆಗಿದೆಯಲ್ಲ? ನೆಕ್ಸ್ಟ್ ಪುನರ್ಮನನ ಹಾಳೆ 16 ಮಕ್ಕಳ. ಸೊ ತೂಕ, ದೂರ, ಗಾತ್ರಗಳ ಮೇಲಿನ ಸಮಸ್ಯೆಗಳನ್ನು ನಾವು ಈ ಒಂದು ಕಲಿಕಾ ಫಲದಲ್ಲಿ ತಿಳಿದುಕೊಳ್ಳೋಣ. ಸೊ ಇಲ್ಲಿ ನೋಡಿ, ನಿಮಗೆ ಮೊದಲನೇ ಒಂದು ಚಟುವಟಿಕೆ ಕಾಣಿಸ್ತಾ ಇದೆ. ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಬಿಟ್ಟ ಸ್ಥಳ ತುಂಬಿರಿ. ಇಲ್ಲಿ ನೋಡಿ, ಮೊದಲನೇ ಮರದಿಂದ 2ನೇ ಮರಕ್ಕೆ ದೂರ 40 ಮೀಟ್ರು, 2ನೇ ಮರದಿಂದ 3ನೇ ಮರಕ್ಕೆ 20 ಮೀಟ್ರು, 3ನೇ ಮರದಿಂದ 4ನೇ ಮರಕ್ಕೆ 10 ಮೀಟ್ರು. ಏನು ಪ್ರಶ್ನೆ? 1ನೇ ಮರದಿಂದ 2ನೇ ಮರಕ್ಕೆ ಇರುವ ದೂರ. ಸೊ 1ರಿಂದ 2ನೇ ಮರಕ್ಕೆ ಇರುವ ದೂರ ಎಷ್ಟು? 40 ಮೀಟರ್. ಬರೆಯೋಣ. ನೆಕ್ಸ್ಟ್ 3ನೇ ಮರದಿಂದ 1ನೇ ಮರಕ್ಕೆ, 3ನೇ ಮರದಿಂದ 1ನೇ ಮರಕ್ಕೆ ಅಂದರೆ 40 + 20 60 ಮೀಟರ್ಗಳಷ್ಟು ದೂರ ಇದೆ.
ನೆಕ್ಸ್ಟ್ 4ನೆಯ ಮರದಿಂದ 2ನೇ ಮರಕ್ಕೆ, ಸೊ ಈ ಮರದಿಂದ ಈ ಮರಕ್ಕೆ, ಸೊ ಹಾಗಾಗಿ 20 + 10 30 ಮೀಟರ್ ಇದೆ. ನೆಕ್ಸ್ಟ್ ಮಾದರಿಯಂತೆ ಲೆಕ್ಕಗಳನ್ನು ಬಿಡಿಸಿ. ಸೊ ಇಲ್ಲಿ 2 ಮಾದರಿ ಕೊಟ್ಟಿದ್ದಾರೆ ಮಕ್ಕಳ. ಇಲ್ಲಿ ಸೆಂಟಿಮೀಟರ್ಗಳನ್ನ ಅಳಿಬೇಕು. ಸೊ ಇಲ್ಲಿ ನೋಡಿ, ಇವೆರಡನ್ನ ಕೂಡಿಸಿದ್ರೆ ಏನಾಗುತ್ತೆ, 115 ಸೆಂಟಿಮೀಟರ್. ಸೊ ಅದೇ ರೀತಿ ಈ ಮಾದರಿ ಲೆಕ್ಕವನ್ನು ಬಿಡಿಸಿ. 87 ಸೆಂಟಿಮೀಟರ್, 65 ಸೆಂಟಿಮೀಟರ್, 7 + 5 ಮಾಡಿದ್ರೆ 12 ಆಗುತ್ತೆ, ಒಂದು ದಶಕ ಇಲ್ಲಿಗೆ ಬರುತ್ತೆ. ಸೊ ಹಾಗಾಗಿ ಇವೆರಡನ್ನ ಕೂಡಿಸಿದ್ರೆ 15 ಆಗುತ್ತೆ, ಹಾಗಾಗಿ 152 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್ 3ನೇದು, ಪವನನು ಶಾಲೆಯ ವಾರ್ಷಿಕೋತ್ಸವಕ್ಕಾಗಿ 6 ಮೀಟರ್ 70 ಸೆಂಟಿಮೀಟರ್ ಉದ್ದವಿರುವ ಗೋಡೆಗೆ ರಂಗೋಲಿಯನ್ನು ಬಿಡಿಸುತ್ತಿದ್ದಾನೆ. ಮೊದಲನೇ ದಿನ ಅವನು 2 ಮೀಟರ್ 30 ಸೆಂಟಿಮೀಟರ್ ಉದ್ದದ ರಂಗೋಲಿ ಬಿಡಿಸಿದರೆ ಇನ್ನೂ ಬಿಡಿಸಬೇಕಾದ ಗೋಡೆಯ ಉಳಿದ ಉದ್ದ ಎಷ್ಟು? ಸೊ ಒಟ್ಟು ಅವನು ಬಿಡಿಸ್ತಾ ಇರೋದು 6 ಮೀಟ್ರ್ 70 ಸೆಂಟಿಮೀಟರ್. ಸೊ ಅದರಲ್ಲಿ 2 ಮೀಟ್ರು 30 ಸೆಂಟಿಮೀಟರ್ ಬಿಡಿಸಿದ್ದಾನೆ, ಉಳಿದದ್ದೇನು ಕಳಿಬೇಕಾಗುತ್ತೆ ಇಲ್ಲಿ. ಸೊ ಹಾಗಾಗಿ ಬರ್ಕೊಳ್ಳೋಣ. ಮೀಟರ್ ಸೆಂಟಿಮೀಟ್ರು, 6 ಮೀಟ್ರ್ 70 ಸೆಂಟಿಮೀಟರ್, 2 30. ಸೊ ಕಳಿಯೋಣ. 7ರಿಂದ 3 ಹೋದರೆ 4, 6ರಿಂದ 2 ಹೋದರೆ 4. ಸೊ ಹಾಗಾಗಿ 4 ಮೀಟರ್ 40 ಸೆಂಟಿಮೀಟರ್. ನೆಕ್ಸ್ಟ್, ನಿಮ್ಮ ಸ್ನೇಹಿತರೊಂದಿಗೆ ಸೇರಿ ಉದ್ದವನ್ನು ಕೊಡುವ ಅಥವಾ ಅಳತೆಯ ಒಂದು ಲೆಕ್ಕವನ್ನು ನೀವೇ ಸೃಷ್ಟಿಸಿ ಬಿಡಿಸಿ. ಸೊ ನೀವೇ ಯಾವುದಾದ್ರೂ ಒಂದು ಅಳತೆಯನ್ನು ತೆಗೆದುಕೊಳ್ಳಿ. ಸೊ ನಾನಿಲ್ಲಿ ತರಗತಿಯ ಕಪ್ಪು ಹಲಗೆಯ ಉದ್ದ 2 ಮೀಟರ್, ಅಗಲ 1 ಮೀಟರ್ ಅಂತ ಇದೆ. ಹಾಗಾದರೆ ಅದರ ಕಂಪ್ಲೀಟ್ ಉದ್ದ ಸುತ್ತಳತೆ ಎಷ್ಟು? ಸೊ ಅಲ್ಲಿ ನಮಗೆ ಎಷ್ಟು ಕಪ್ಪು ಹಲಗೆ ಅಂದರೆ ಅದು ಆಯತಾಕಾರದಲ್ಲಿ ಇರ್ತದೆ. ಹಾಗಾಗಿ 2 ಉದ್ದ 2 ಅಗಲ ಇರ್ತದೆ, ರೈಟ್. ಸೊ ಹಾಗಾಗಿ 2 L + B ಮಾಡಿದ್ರೆ ಸೊ ನಮಗಲ್ಲಿ 3 × 6 ಮೀಟರ್ಸ್ ಬರುತ್ತೆ. ಸೊ ಈ ರೀತಿ ನಾವು ನಿಮಗೆ ಯಾವ ಲೆಕ್ಕವನ್ನಾದರೂ ಬೇಕಾದ್ರೂ ನೀವು ತೆಗೆದುಕೊಂಡು ಮಾಡಿ ಮಕ್ಕಳು. ನೆಕ್ಸ್ಟ್, ತೂಕದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಮತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನೋಡಿ, ಕಿತ್ತಳೆ ಹಣ್ಣಿದೆ, ದ್ರಾಕ್ಷಿ ಹಣ್ಣಿದೆ, ಸೇಬಿನ ಹಣ್ಣಿದೆ. ಮೊದಲನೇ ಪ್ರಶ್ನೆ ನೋಡೋಣ. 3 ಬುಟ್ಟಿಯಲ್ಲಿರುವ ಹಣ್ಣುಗಳ ತೂಕ ಎಷ್ಟು? ಸೊ ಇಲ್ಲಿ ಕಿತ್ತಳೆ 9 kg 450 ಗ್ರಾಮು, ದ್ರಾಕ್ಷಿ 10 kg 300 ಗ್ರಾಮು, ಸೇಬು 12 kg 200 ಗ್ರಾಮ್. ಸೊ ಎಷ್ಟು ಒಟ್ಟು ಹಣ್ಣಿರುವಂಥದ್ದು? 3ನ್ನು ಕೂಡಿಸ್ಬೇಕು. 9 kg 450 ಗ್ರಾಮ್, 10 kg 300 ಗ್ರಾಮ್, 12 kg 200 ಗ್ರಾಮ್. ಸೊ ಇದಿಷ್ಟನ್ನು ಕೂಡಿಸಿದ್ರೆ 31 kg 950 ಗ್ರಾಮ್ಸ್ ಬರ್ತದೆ. ಸೊ ಈ ರೀತಿ ಕೂಡಿಸಿ ನೀವು ಬರಿಬೇಕು. ಅದಕ್ಕೆ ನಾನಿಲ್ಲಿ ಪಕ್ಕದಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ನೀಟಾಗಿ ಕೂಡಿಸಿ ಹಾಕಿದೆ. ಸೇಬು ಹಣ್ಣುಗಳು ಕಿತ್ತಳೆ ಹಣ್ಣುಗಳಿಗಿಂತ ಎಷ್ಟು ತೂಕ ಹೆಚ್ಚಿದೆ ಅಂದರೆ ಈ ಸೇಬು ಹಣ್ಣು ಕಿತ್ತಳೆಗಿಂತ ಎಷ್ಟು ತೂಕ ಜಾಸ್ತಿ ಇದೆ? ಸೊ ಕಳಿಯೋಣ. 12 ಸೇಬಿಂದ ಕಿತ್ತಳೆ ಹಣ್ಣನ್ನು ಕಳೆದ್ರೆ 12 kg 200 ಗ್ರಾಮಿಂದ 9 kg 450 ಗ್ರಾಮ್ ಕಳೆದ್ರೆ 2 kg 650 ಗ್ರಾಮ್ ಬರುತ್ತೆ. ಓಕೆನಾ? ಈ ರೀತಿ ಕಳಿಬೇಕು. ನೆಕ್ಸ್ಟ್ 3ನೇ ಪ್ರಶ್ನೆ. ಕಿತ್ತಳೆ ಹಣ್ಣುಗಳು ಮತ್ತು ದ್ರಾಕ್ಷಿ ಹಣ್ಣುಗಳ ಒಟ್ಟು ತೂಕವು ಸೇಬು ಹಣ್ಣಿಗೆ ತೂಕಕ್ಕಿಂತ ಎಷ್ಟು ಹೆಚ್ಚಿದೆ? ಅಂದರೆ ಇವೆರಡನ್ನ ತೂಕ ಸೇಬಿನ ಹಣ್ಣಿಗಿಂತ ಎಷ್ಟು ಹೆಚ್ಚಿದೆ? ಹಾಗಾಗಿ ಫಸ್ಟ್ ಇವೆರಡನ್ನ ಕೂಡಿಸಿ. 9 kg 450 ಗ್ರಾಮು ಪ್ಲಸ್ 10 kg 300 ಗ್ರಾಮನ್ನು ಕೂಡಿಸಿದ್ರೆ 19 kg 750 ಗ್ರಾಮ್ ಬರುತ್ತೆ. ಹಾಗಾಗಿ ಇದು ಸೇಬು ಹಣ್ಣಿಗಿಂತ ಹೆಚ್ಚಿದೆ. ಎಷ್ಟು ಹೆಚ್ಚಿದೆ? ಸೊ ಇದರಿಂದ ಬಂದಿದ್ರಿಂದ ಸೇಬು ಹಣ್ಣಿನ ಕಳೆದ್ರೆ 7 kg 550 ಗ್ರಾಮ್ ಬರುತ್ತೆ. ಸೊ ಈ ರೀತಿ ಮಾಡಿದ್ರೆ ನೀವು ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ಬೋದು. ನೆಕ್ಸ್ಟ್, ಕೆಳಗಿನ ಲೆಕ್ಕವನ್ನು ಬಿಡಿಸಿ. ಸೊ ಇಲ್ಲಿ ಕೂಡಿಸ್ಲಿಕ್ಕೆ ಕೊಟ್ಟಿದ್ದಾರೆ. 42 kg ಪ್ಲಸ್ 56 kg, 6 + 2 8, 4 + 5 98 kg. ಸೊ ಇಲ್ಲೂ ಸಹ ಕೂಡಿಸೋಣ. 425 kg ಬರುತ್ತೆ. ಸೊ ಇಲ್ಲೂ ಸಹ ಅದೇ ರೀತಿ ಕೂಡಿಸಿ 3 kg 300 ಗ್ರಾಮ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಕರೆಕ್ಟಾಗಿ ಬರಿಬೇಕು ಮಕ್ಕಳು, ಇಲ್ಲಾಂದರೆ ಮಿಸ್ ಆಗ್ತದೆ. ನೆಕ್ಸ್ಟ್, ಸೊ ಇಲ್ಲಿ ನೋಡಿ, ಇನ್ನು 320 kg 260 ಗ್ರಾಮ್ ಕೊಟ್ಟಿದ್ದಾರೆ. ಅದೇ ರೀತಿ 112 kg 115 ಗ್ರಾಮ್. ಸೊ ಕೂಡಿಸೋಣ. ಸೊ ಕೂಡಿಸಿದಾಗ ಇಷ್ಟು ಬರ್ತದೆ 432 kg 375 ಗ್ರಾಮ್. ಅದೇ ರೀತಿ ಇಲ್ಲಿ ಕಳಿಲಿಕ್ಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಏನೂ ಇಲ್ಲ ಅಂದರೆ 0 ಇದ್ದೇ ಇರುತ್ತೆ, ರೈಟ್. ಸೊ ಹಾಗಾಗಿ ಇಲ್ಲಿ 0 ಬರೆಯೋಣ. 1ರಿಂದ 7 ಕಳಿಲಿಕ್ಕಾಗಲ್ಲ, ಇಲ್ಲಿ 0 ಹಾಕೊಂಡಿದ್ದೀರಾ. ಸೊ 0ಯಿಂದ ದಶಕ ತಗೊಳಕ್ಕಾಗಲ್ಲ. ಹಾಗಾಗಿ ಇಲ್ಲಿ 7ರಿಂದ kgಯಿಂದ ಒಂದು ದಶಕವನ್ನು ತಗೋತಾ ಇದ್ದೀವಿ. ಸೊ kgಯಿಂದ ಒಂದು ದಶಕವನ್ನು ಈ ಕಡೆ ತೆಗೆದುಕೊಂಡ್ರೆ ಏನಾಗುತ್ತೆ? ಸೊ ಅದಲ್ಲಿಗೆ 1000, ಏಕೆಂದರೆ 1 kgಗೆ 1000 ಗ್ರಾಮ್, ರೈಟ್. ಸೊ ಹಾಗಾಗಿ ಸೊ ಇಲ್ಲಿಗೆ ಬಂದಾಗ ಅದೇನಾಗುತ್ತೆ? 1000 ಗ್ರಾಮ್ ಆಗುತ್ತೆ. ಸೊ 1010 ಗ್ರಾಮ್, ಅದರಿಂದ 770 ಗ್ರಾಮನ್ನು ಕಳೆದ್ರೆ ವಿಲ್ ಗೆಟ್ 240 ಗ್ರಾಮ್. ಆ್ಯಂಡ್ ಈ ಕಡೆ ಉಳ್ಕೊಳ್ಳುವಂಥದ್ದು 4ರಿಂದ 3 ಹೋದರೆ 3. ಸೊ 5ರಿಂದ 1 ಹೋದರೆ, ಸಾರಿ ಇಲ್ಲಿ 3 ಹಾಕಿದ್ದೀನಿ, ಇಟ್ ಶುಡ್ ಕಮ್ 4. ಸೊ ಹಾಗಾಗಿ 43 kg 240 ಗ್ರಾಮ್ಸ್ ಆಗುತ್ತೆ.
ಓಕೆನಾ. ಅದೇ ರೀತಿ ಇಲ್ಲೂ ಸಹ ನೀವು ಸಬ್ಟ್ರಾಕ್ಷನನ್ನು ಮಾಡಬೇಕು. ಸೊ ಮಾಡಿದಾಗ 22 kg 52 ಗ್ರಾಮ್ಸ್ ಬರ್ತದೆ. ನೆಕ್ಸ್ಟ್ ಕೊಟ್ಟಿರುವ ಮಾದರಿಯಂತೆ ಲೆಕ್ಕಗಳನ್ನು ಬಿಡಿಸಿ. ಸೊ ಇಲ್ಲಿ ಲೆಕ್ಕವನ್ನು ಕೊಟ್ಟಿದ್ದಾರೆ, ಇದನ್ನು ಕೂಡಿಸಿದಾಗ 1300 ml. 1300 ml ಅಂದರೆ 1 ಲೀಟ್ರ್ 300 ml ಬರ್ತದೆ. ಅದೇ ರೀತಿ ಈ ಲೆಕ್ಕಗಳನ್ನು ಬಿಡಿಸಿ ಅಂತೇಳಿ ಕೊಟ್ಟಿದ್ದಾರೆ. 164 ಲೀಟರ್ 650 ml, 228 ಲೀಟರ್ 450 ml. ಸೊ ಕೂಡಿಸ್ಬೇಕು. ಸೊ ಕೂಡಿಸೋಣ 0, 5ರಿಂದ 5ಕ್ಕೆ ಕೂಡಿಸಿದ್ರೆ 10 ಆಗುತ್ತೆ, ಇಲ್ಲೊಂದು ದಶಕ ಆಗುತ್ತೆ, 11 ಆಯಿತು. ಸೊ ಹೋಗಿ 10ನ 1ನ ಇಲ್ಲಿ ಇಟ್ಕೊಂಡು 1ನ ಈ ಕಡೆ ತಗೊಂಡೇನಾಗುತ್ತೆ, ಅದು 5 ಆಗುತ್ತೆ. ಸೊ ಅಲ್ಲಿಗೆ 5ಕ್ಕೆ 8ನ್ನು ಕೂಡಿಸಿದ್ರೆ 13, 1 ದಶಕ ಇಲ್ಲಿಗೆ ಬರುತ್ತೆ. ಸೊ ಹಾಗಾಗಿ ಇದು 9 ಆಗುತ್ತೆ. ಸೊ 193 ಲೀಟರ್ 100 ml. ಸೊ ಅದೇ ರೀತಿ ಇನ್ನುಳಿದ ಇವೆರಡನ್ನು ಸಹ ಕೂಡಿಸಿ ನಾನು ಹಾಕಿದ್ದೀನಿ ಇಲ್ಲಿ. 91 ಲೀಟರ್ 430 ml, 347 ಲೀಟರ್ 530 ml. ಸೊ ಈ ರೀತಿ ಕೂಡಿಸಿ ಹಾಕಿ. ನಿಮ್ಮ ಮನೆಯಲ್ಲಿ ಪ್ರತಿದಿನ ಅಂದಾಜು ಎಷ್ಟು ಲೀಟರ್ ನೀರನ್ನು ಬಳಸ್ತೀರಾ? ಸೊ ಮನೇಲಿ ಎಷ್ಟು ವ್ಯಕ್ತಿಗಳಿರ್ತೀರ ಅದ್ರ ಮೇಲೆ ಡಿಪೆಂಡ್. ಜಾಸ್ತಿ ಮಂದಿ ಇದ್ರೆ ಜಾಸ್ತಿ ನೀರು ಬೇಕಾಗುತ್ತೆ, ಕಡಿಮೆ ಮಂದಿ ಇದ್ರೆ ಕಡಿಮೆ ನೀರು. ಸೊ ಹಾಗಾಗಿ 700 ಲೀಟರ್ ಅಂದಾಜು ನಾನು ನಮ್ಮ ಮನೆಗಳಲ್ಲಿ ಎಷ್ಟು ಬಳಸ್ತೀವಿ ಅಷ್ಟನ್ನು ನಾನು ಹಾಕಿದ್ದೇನೆ. ನೆಕ್ಸ್ಟ್ ನೀರನ್ನು ಮಿತವಾಗಿ ಬಳಸಬೇಕು. ಏಕೆ? ಸ್ನೇಹಿತರೊಂದಿಗೆ ಚರ್ಚಿಸಿ. ಹೌದು, ಯಾಕೆಂದರೆ ಅದೊಂದು ಅತ್ಯಮೂಲ್ಯ ವಸ್ತು. ಮಿತವಾಗಿ ಬಳಸಬೇಕು, ಯಾಕೆಂದರೆ ಅದನ್ನು ಮುಂದಿನ ಪೀಳಿಗೆಗೂ ಸಹ ಉಳಿಸ್ಕೊಳ್ಬೇಕು. ಶುದ್ಧ ನೀರು ಪ್ರಪಂಚದಲ್ಲಿ ಅತಿ ಕಡಿಮೆ ಇರೋದ್ರಿಂದ ಅದನ್ನು ರಕ್ಷಿಸುವುದು ನಮ್ಮೆಲ್ಲ ಕರ್ತವ್ಯ ಆಗಿರುತ್ತೆ. ನೆಕ್ಸ್ಟ್ ಸಮಯದ ಬಗ್ಗೆ ಪ್ರಶ್ನೆ ಕೇಳಿದರೆ ಕೆಳಗೆ ಕೊಟ್ಟಿರುವ ಬಿಟ್ಟ ಸ್ಥಳಗಳನ್ನು ತುಂಬಿರಿ. 1 ವರ್ಷಕ್ಕೆ ಡ್ಯಾಶ್ ತಿಂಗಳು, ಆಬ್ವಿಯಸ್ಲಿ 12 ಮಂತ್ಸ್. 1 ವರ್ಷಕ್ಕೆ ಡ್ಯಾಶ್ ದಿನಗಳು 365 ದಿನಗಳು. 31 ಬರುವ ತಿಂಗಳು ಯಾವುದು? ಸೊ ಕ್ಯಾಲೆಂಡರನ್ನು ನೋಡ್ಕೊಳ್ಳಿ. ಜನವರಿ, ಮಾರ್ಚ್, ಮೇ, ಜೂನ್, ಆಗಸ್ಟ್, ಅಕ್ಟೋಬರ್, ಡಿಸೆಂಬರಲ್ಲಿ ಆ 7 ತಿಂಗಳುಗಳಲ್ಲಿ 31 ಬರ್ತದೆ. 30 ಬರುವಂತಹ ದಿನಗಳು ಯಾವ್ಯಾವಪ್ಪ ತಿಂಗಳಂದರೆ ಏಪ್ರಿಲ್, ಜುಲೈ, ಸೆಪ್ಟೆಂಬರ್, ನವಂಬರು. ಯಾಕೆಂದರೆ ಫೆಬ್ರವರಿ ಇದಕ್ಕೆ ಬರೋದಿಲ್ಲ. ಫೆಬ್ರವರಿ 28 ದಿನಗಳು ಮಾತ್ರ ಇರುತ್ತೆ. 4 ವರ್ಷಕ್ಕೊಮ್ಮೆ 29 ಆಗುತ್ತೆ, ಅದು ಅಧಿಕ ವರ್ಷಕ್ಕೆ ಬರ್ತದೆ. ಸೊ ಅಧಿಕ ವರ್ಷಗಳಲ್ಲಿ ಬರುವಂತಹ ಒಟ್ಟು ದಿನಗಳು 366. 1 ವಾರಕ್ಕೆ 7 ದಿನಗಳು, 1 ದಿನಕ್ಕೆ 24 ಗಂಟೆ, 1 ಗಂಟೆಗೆ 60 ನಿಮಿಷ, 1 ನಿಮಿಷಕ್ಕೆ 60 ಸೆಕೆಂಡುಗಳು. ನೆಕ್ಸ್ಟ್ 10ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅಧಿಕ ವರ್ಷ ಎಂಬುದನ್ನು ಈ ಸವಿಯ ಮೇಲೆ ಸುರುಳಿ ಸುತ್ತುವುದರ ಮೂಲಕ ಗುರುತಿಸಿ. ಸೊ ಆಲ್ರೆಡಿ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ನಾನು ಸುರುಳಿ ಸುತ್ತಿದ್ದೀನಿ. ಸೊ ಯಾವ ರೀತಿ ನೀವು ಫೈಂಡ್ ಔಟ್ ಮಾಡ್ತೀರಾ ಈಸಿಯಾಗಿ ಅಂತ ಹೇಳಿದ್ರೆ, ಸೊ ಏನು ಸುಳು ಅಂದರೆ ಅವು 4ರಿಂದ ನಿಶೇಷವಾಗಿ ಭಾಗವಾಗುವಂತಹ ಇಸ್ವಿಗಳು. ಕೊಟ್ಟಿರೋ ಎಷ್ಟೇ ಇಸ್ವಿ ಆಗಿರಲಿ, ಅವು 4ರಿಂದ ನಿಶೇಷವಾಗಿ ಭಾಗವಾದರೆ ಆ ಎಲ್ಲ ವರ್ಷಗಳಲ್ಲಿ ಅಧಿಕ ವರ್ಷ ಬಂದಿರುತ್ತೆ. ಸೊ ಅದೇ ರೀತಿ ನೋಡಿ, ಇಲ್ಲಿ 1988, 1992, 2000, 2008, 2024 4ರಿಂದ ನೀವು ಭಾಗಿಸಿದಾಗ ನಿಶೇಷವಾಗಿ ಭಾಗ ಆಗುತ್ತೆ. ನೋಡಿ, ನಾನು ಇಲ್ಲಿ ಭಾಗಿಸಿದ್ದೀನಿ ಮಕ್ಕಳ, ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಇವು ಅಧಿಕ ವರ್ಷಗಳಾಗಿದೆ. 2006, 2022ರಲ್ಲಿ ಅಧಿಕ ವರ್ಷ ಆಗಿರೋದಿಲ್ಲ. ಸೊ ನೀವು ಕ್ರಾಸ್ ಚೆಕ್ ಮಾಡಬೇಕು ಅಂದರೆ ಕ್ಯಾಲೆಂಡರನ್ನು ಒಂದ್ಸರಿ ಚೆಕ್ ಮಾಡಿ ನೋಡಿ. ನೆಕ್ಸ್ಟ್, ಕೆಳಗಿನ ಚಟುವಟಿಕೆಗಳ ಸಮಯವನ್ನು AM ಮತ್ತು PM ಅನ್ನು ತಿಳಿಸಿ. ನಾನು ಬೆಳಗ್ಗೆ ಹೇಳುವಂಥದ್ದು ಆಬ್ವಿಯಸ್ಲಿ 6 AM ಆಗಿರುತ್ತೆ. ಶಾಲೆಗೆ ಬರುವ ಸಮಯ 9:30 AM ಆಗಿರುತ್ತೆ. ಆಟ ಆಡುವ ಸಮಯ 5:30 PM, ಈವ್ನಿಂಗಲ್ಲಿ ನಾವು ಆಟ ಆಡೋದು, ಆಗ PM ಆಗಿರುತ್ತೆ. ನೆಕ್ಸ್ಟ್, ರಾತ್ರಿ ಮನೆ ಕೆಲಸ ಮಾಡುವಂಥದ್ದು 8 PM, ಸೊ ಅದು PM. ಮಲಗುವ ಸಮಯ ಸಹ PM ಆಗಿರ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಮಾದಕ ವಸ್ತುಗಳಿಂದ ದೂರವಿರಿ. ಇದರ ಜಾಥವು ಶಾಲೆಯಿಂದ ಪೂರ್ವಾಹ್ನ 11:30 ಗಂಟೆಗೆ ಹೊರಟು ಪುನಃ ಅಪರಾಹ್ನ 12:30 ಗಂಟೆಗೆ ಶಾಲೆಗೆ ವಾಪಸ್ಸಾದರೆ ಜಾಥಾವನ್ನು ಎಷ್ಟು ಸಮಯ ಕೈಗೊಂಡರು? ಸೊ 11:30ರಿಂದ 12:30. ಸೊ 12:30ರಿಂದ 11:30 ಕಳೆದ್ರೆ 1 ಗಂಟೆಗಳ ಕಾಲ ಜಾಥಾ ನಡೆಯಿತು. ನೆಕ್ಸ್ಟ್, ನಿಮ್ಮ ಹಿರಿಯರ ಸಾಧಕ ವಿದ್ಯಾರ್ಥಿಗಳೊಂದಿಗೆ ಸಂವಾದಿಸಿ. ಸಮಯದ ಮಹತ್ವ. ಸೊ ಸಮಯದ ಮಹತ್ವವನ್ನು ಎಷ್ಟು ದಿನ ಹೇಳ್ತಾ ಹೋದ್ರೂ ಸಾಲೋದಿಲ್ಲ. ಸೊ ಟೈಮ್ ಆ್ಯಂಡ್ ಟೈಡ್ ವೆಯ್ಟ್ ಫಾರ್ ನನ್ ಅಂತ ಹೇಳ್ತೀವಲ್ಲ. ಸೊ ಕಳೆದು ಹೋದ ಸಮಯ ಮತ್ತೆ ಯಾವತ್ತೂ ಬರೋದಿಲ್ಲ. ಹಾಗಾಗಿ ಸಮಯದ ಮಹತ್ವ ತುಂಬಾ ಇದೆ. ಸೊ ನೀವು ಇನ್ನೂ ಕೆಲವಷ್ಟು ಲೈನ್ಗಳನ್ನು ಸೇರಿಸಿ ಬರಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಅದೇ ರೀತಿ ಉಳಿದಂತಹ ಪುನರ್ಮನನ ಹಾಳೆಗಳ ಉತ್ತರಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.